ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಕಳೆದ ಬುಧವಾರ ನಾನು ಒಂದು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಿದ್ದೆ. ಏನಂತಂದ್ರೆ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಿಂದ ಜೊಲ್ಲೆ ಹೊರಕ್ಕೆ ಮುಗಿದ ಚಕ್ರವರ್ತಿ ದರ್ಬಾರ್ ಅಂತ ಹೇಳಿ. ಈಗ ನಾನು ಸ್ವಲ್ಪ ಟೈಟಲ್ ಚೇಂಜ್ ಮಾಡ್ತಾ ಇದ್ದೀನಿ. ಕಾರಣ ಏನಂತಂದ್ರೆ, ನಮ್ಮದೇ ಆದಂತ ಒಂದು ಸ್ಥಳೀಯ ಚಾನೆಲ್ನ ಒಬ್ಬ ಸುದ್ದಿಗಾರ ಇದೇ ಸುದ್ದಿಯನ್ನ ಅಂದ್ರೆ ಈ ಟೈಟಲ್ ಅನ್ನ ಈಗಾಗಲೇ ಯೂಸ್ ಮಾಡಿದ್ದಾರೆ. ಹೀಗಾಗಿ ನಾನು ಮುಗಿದ ಅಣ್ಣಾ ಸಾಹೇಬ್ ಜೊಲ್ಲೆ ಜಾತ್ರೆ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಈ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ಕ್ಷೇತ್ರದ ಜನರ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ಒಂದು ವರ್ಷದಿಂದ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಅತ್ಯಂತ ಸದ್ದು ಮಾಡ್ತಿರ್ತಕ್ಕಂಥ ವಿಷಯ ಅಂತಂದ್ರೆ ಅದು ಸಂಕೇಶ್ವರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಈ ಏನು ಹೈ ಜಂಪ್ ಪ್ಲೇಯರ್ ತರ ಏನು ಜಂಪಿಂಗ್ ಸ್ಟಾರ್ಗಳು ಇದಾರಲ್ಲ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಒಂದು ಅಚಾತುರ್ಯದಿಂದ ನಡಿಬಾರದಂತ ಎಲ್ಲಾ ಘಟನೆಗಳು ಇವತ್ತು ಸಂಕೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೀತಾ ಇದೆ. ಮೊದಲು ಕತ್ತಿ ಬಡದಿಂದ ಗುರುತಿಸಿಕೊಂಡಿದ್ದಂತ ಈ ನಿರ್ದೇಶಕರು ಆಮೇಲೆ ಜೊಲ್ಲೆ ಅವರ ಕಡೆಗೆ ಹೋದ್ರು. ಆಮೇಲೆ ಜೊಲ್ಲೆ ಅವರನ್ನ ಬಿಟ್ಟು AB ಪಾಟೀಲ್ ಮತ್ತು ಕತ್ತಿ ಗುಂಪಿಗೆ ಬಂದ್ರು. ಮತ್ತೇನಾಯ್ತು ಏನೋ ಅನ್ನೋ ರೀತಿಯಲ್ಲಿ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಕಡೆಯವರು ಹೋಗಿದ್ರು. ಆದ್ರೆ ಕಡೆಯ ಗಳಿಗೆಯಲ್ಲಿ ಏನು ಕೂಡಿಕೆ ಕೊಂಡು ಒಂದು ಕಾರ್ಖಾನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಈ ನಿರ್ದೇಶಕರು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಈಗ ಎಂದೂ ಸುಧಾರಿಸಬಾರದಂತ ಒಂದು ವೈಮನಸ್ಸು ಇವರಲ್ಲಿ ಸೃಷ್ಟಿಯಾಗಿರೋದ್ರಿಂದ ಹೆಚ್ಚು ಕಡಿಮೆ ಇವರಿಬ್ಬರ ದಾಂಪತ್ಯ ಅಂದ್ರೆ ಈ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ದಾಂಪತ್ಯ ಇವರಿಬ್ಬರ ಮಧ್ಯದಲ್ಲಿ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಯಾವ ಸಂದರ್ಭದಲ್ಲಿ ಸಂಕೇಶ್ವರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಅವನತಿಯ ಸ್ಥಿತಿಗೆ ತಲುಪಿತ್ತು, ಆ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಾನು ಈ ಸಕ್ಕರೆ ಕಾರ್ಖಾನೆಯನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗ್ತೀನಿ ಅಂತ ಹೇಳಿ ಬೀರೇಶ್ವರ ಸಹಕಾರಿ ಅಂದ್ರೆ ಅವರದೇ ಆದಂತ ಬೀರೇಶ್ವರ ಬ್ಯಾಂಕ್ನಿಂದ 100 ಕೋಟಿ ರೂಪಾಯಿಗಳ ಸಾಲವನ್ನ ಈ ಸಕ್ಕರೆ ಕಾರ್ಖಾನೆಗೆ ನೀಡಿದ್ರು. ಯಾವಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು 100 ಕೋಟಿ ಸಾಲವನ್ನ ಈ ಕಾರ್ಖಾನೆಗೆ ನೀಡಿದ ತಕ್ಷಣ ಹೆಚ್ಚು ಕಡಿಮೆ ಆ ಜವಾಬ್ದಾರಿಯನ್ನ ಅಂದ್ರೆ ಆ ಕಾರ್ಖಾನೆಯ ಸಂಪೂರ್ಣ ಹಿಡಿತವನ್ನ ಅವರೇ ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಜನತೆಗೆ ಕೂಡ ಒಂದು ಭರವಸೆ ಇತ್ತು, ಜೊಲ್ಲೆ ಅವರು ಈ ಕಾರ್ಖಾನೆಯನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾರೆ, ಎಲ್ಲಿಯೂ ಒಂದು ಹಿರಾಸುಗರ ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಗ್ತದೆ ಅಂತಕ್ಕಂಥ ಭಯ ನಮ್ಮನ್ನೆಲ್ಲ ಆವರಿಸಿತ್ತು. ಆ ಭಯವನ್ನ ಹೋಗಲಾಡಿಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಕಾರ್ಖಾನೆಯನ್ನ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಒಳ ಮುಸುಕಿನ ಗುದ್ದಾಟ ಏನು ಈ ನಿರ್ದೇಶಕರಲ್ಲಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಲ್ಲಿ ಇತ್ತು, ಅದು ಇವತ್ತು ಒಂದು ರೀತಿ ಜ್ವಾಲಾಮುಖಿ ಅಂತ ಸ್ಫೋಟಗೊಂಡಿದೆ. ಆದ್ರೆ ಸದ್ಯ ಸಿಕ್ಕಂತ ಮಾಹಿತಿ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆಯಿಂದ ಹೊರ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ. ಹಾಗೆ ನೋಡಿದ್ರೆ ಹೊರಗೆ ಹೋಗೋಕೆ ಇವರೇನು ಒಳಗೇನು ಇರಲಿಲ್ಲ ಬಿಡಿ. ಒಂದು ಬ್ಯಾಂಕ್ನಿಂದ ಸಾಲ ಕೊಟ್ಟಿದ್ರು, ಅದೇ ಸಾಲದಿಂದ ಈ ಸಕ್ಕರೆ ಕಾರ್ಖಾನೆ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಯಾವಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಾಲ ಕೊಟ್ಟ ಮಾತ್ರಕ್ಕೆ ಸುಮಾರು 20 ರಿಂದ 25 ಸಾವಿರ ಮತ್ತೆ ಹೇಳ್ತಾ ಇದ್ದೀನಿ 20 ರಿಂದ 25 ಸಾವಿರ ಹೊಸ ಷೇರುದಾರರನ್ನ ಸಂಕೇಶ್ವರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಗೆ ನೋಂದಾವಣಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಈ ನಿರ್ದೇಶಕರು ಅದಕ್ಕೆ ಬಲವಾಗಿ ವಿರೋಧವನ್ನ ಮಾಡಿದ್ರು. ಕಾರಣ ಏನಂತಂದ್ರೆ ಹೆಚ್ಚಿನ ಸದಸ್ಯರನ್ನ ಇವರೇ ಮೆಂಬರ್ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ಲೆಕ್ಕಾಚಾರವನ್ನ ಈ ನಿರ್ದೇಶಕರು ಹೊಂದಿದ್ರು. ನಾವು ಕೂಡ ಈ ಕಾರ್ಖಾನೆಗೆ ಸಂಬಂಧಪಟ್ಟ ಸುದ್ದಿಗಳನ್ನ ಯಾಕೆ ನಾವು ಬೇಗ ಮಾಡಲಿಲ್ಲ ಅಂತಂದ್ರೆ, ಅವ್ರು ಹಾಗಂತೆ ಇವ್ರು ಹೀಗಂತೆ, ಜೊಲ್ಲೆ ಹಂಗೆ ಅಂದ್ರು, ಕತ್ತಿ ಹಿಂಗಂದ್ರು, AB ಪಾಟೀಲ್ ಹಿಂಗಂದ್ರು, ನಿರ್ದೇಶಕರು ಹಿಂಗಂದ್ರು ಅಂತೇಳಿ ಅಂತೆಗಂತೆಗಳ ಸುದ್ದಿಯನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸುವ ಬದಲಾಗಿ ವಾಸ್ತವಿಕತೆಯನ್ನ ಅರ್ಥ ಮಾಡಿಕೊಂಡು ಸಂಬಂಧಪಟ್ಟಂತ ವ್ಯಕ್ತಿಗಳೊಂದಿಗೆ ಹಿರಾಸುಗರ ಸಕ್ಕರೆ ಕಾರ್ಖಾನೆ ಬಗ್ಗೆ ಚರ್ಚೆ ಮಾಡಿ ಜನರ ಮುಂದೆ ನಾವು ಸತ್ಯವನ್ನ ಇಡಬೇಕಂತೇಳಿ ನಾವು ವಿಡಿಯೋವನ್ನ ಕೂಡ ತಡವಾಗಿ ಮಾಡ್ತಾ ಇದ್ದೇವೆ. ಮತ್ತೆ ನಾವು ಮುಂದುವರೆಸಬೇಕಂದ್ರೆ ಏನ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು 20 ರಿಂದ 25 ಸಾವಿರ ಷೇರುದಾರರನ್ನ ಮಾಡ್ತಾ ಇದ್ರು. ಈ ಷೇರುದಾರರನ್ನ ಮಾಡೋದಕ್ಕೆ ಈ ನಿರ್ದೇಶಕರು ವಿರೋಧವನ್ನ ಮಾಡಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಯಾರನ್ನ ಷೇರುದಾರರನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಪದ್ಧತಿಯ ಪ್ರಕಾರ ಅಥವಾ ಒಂದು ಸಿಸ್ಟಮ್ ಪ್ರಕಾರ ಯಾರ ಹೆಸರಿನಲ್ಲಿ ಹೊಲ ಅಂದ್ರೆ ಜಮೀನು ಇರ್ತದೆ ಅವರು ಮಾತ್ರ ಈ ಸಕ್ಕರೆ ಕಾರ್ಖಾನೆಗೆ ಸದಸ್ಯರಾಗಬೇಕಾಗಿತ್ತು. ಆದ್ರೆ ಜೊಲ್ಲೆಯವರು ಜಮೀನನ್ನ ಹೊಂದಿರದೇ ಇರತಕ್ಕಂತ ವ್ಯಕ್ತಿಗಳನ್ನು ಕೂಡ ಸಂಕೇಶ್ವರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಸದಸ್ಯರನ್ನಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಇದಕ್ಕೆ ಆಡಳಿತ ಮಂಡಳಿ ವಿರೋಧ ವ್ಯಕ್ತಪಡಿಸಿತು. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಒಬ್ಬ ತಂದೆಗೆ 3 ಜನ ಮಕ್ಕಳಿದ್ರೆ ಆ ಕಬೂಲಿ ಪತ್ರವನ್ನ ಪಡೆಯುವುದರ ಮೂಲಕ ಆ 3 ಜನ ಮಕ್ಕಳನ್ನ ಈ ಕಾರ್ಖಾನೆಗೆ ಸದಸ್ಯರನ್ನಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಜೊಲ್ಲೆಯವರು ಮಾಡ್ತಾ ಇದ್ರು. ಇದನ್ನು ಖಡಾಖಂಡಿತವಾಗಿ ನಿರ್ದೇಶಕರು ಈ ರೀತಿಯಾಗಿ ನೀವು ಷೇರುದಾರರನ್ನ ಮಾಡೋದಾದ್ರೆ ನಮ್ಮದು ಸಹಮತ ಇಲ್ಲ, ಯಾವುದೇ ಕಾರಣಕ್ಕೂ ಈ ಠರಾವಿಗೆ ನಾವು ಸಹಿಯನ್ನ ಹಾಕೋದಿಲ್ಲ ಅಂದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಕೆಂಡಾಮಂಡಲರಾದ್ರು. ಅವಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಸುಮ್ಮನೆ ಕೂಡದೆ ಏನು ಒಂದು 100 ಕೋಟಿ ಸಾಲವನ್ನ ಸಕ್ಕರೆ ಕಾರ್ಖಾನೆಗೆ ನೀಡಿದ್ರು. ಆ ಸಂದರ್ಭದಲ್ಲಿ ಸಕ್ಕರೆ ಮೇಲೆ ಸುಮಾರು 33 ಕೋಟಿ ರೂಪಾಯಿಗಳ ಪ್ಲೇಜ್ ಲೋನ್ ಅನ್ನ ಮಾಡಿ ಆ 33 ಕೋಟಿ ರೂಪಾಯಿಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ಏನು ಮುಂಚೆ ಒಂದು 100 ಕೋಟಿ ರೂಪಾಯಿ ಅವರ ಬ್ಯಾಂಕ್ನಿಂದ ಸಾಲವನ್ನ ಕೊಟ್ಟಿದ್ರು, ಆ ಹಣವನ್ನ ತಮ್ಮ ಬ್ಯಾಂಕಿಗೆ ಮರುಪಾವತಿಯನ್ನ ಮಾಡಿಕೊಂಡ್ರು. ಇದಕ್ಕಿಂತ ಮುಂಚೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಬ್ಬಿನ
ಕಬ್ಬಿನ ಬಿಲ್ಲನ್ನು ರೈತರಿಗೆ ಕೊಡುವ ಸಂದರ್ಭದಲ್ಲಿ 9 ಕೋಟಿ ರೂಪಾಯಿಗಳ ಅಡಚಣೆ ಇದ್ದಾಗ 9 ಕೋಟಿಯನ್ನ ಸಕ್ಕರೆ ಕಾರ್ಖಾನೆ ಹೆಸರಿನಲ್ಲಿ ಎಫ್ಡಿ ಮಾಡಿದ್ರು. ಅದನ್ನ ಕೂಡ ಪ್ಲೇಜ್ ಲೋನ್ ಮಾಡಿ 33 ಕೋಟಿಯನ್ನು ಸಾಲವನ್ನ ಮಾಡಿದ್ರು. ಆ ಸಾಲದಲ್ಲಿ ಆ 9 ಕೋಟಿಯನ್ನ ವಾಪಸ್ ತಮ್ಮ ತೆಗೆಗೆ ಅವ್ರು ತೆಗೆದುಕೊಂಡ್ರು. ಈ ರೀತಿಯಾಗಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಮತ್ತು ಜೊಲ್ಲೆ ಅವರ ಮಧ್ಯದಲ್ಲಿ ಕಂದಕ ಸೃಷ್ಟಿಯಾಗುವುದಕ್ಕೆ ಆರ್ಥಿಕ ಇಕ್ಕಟ್ಟು ಮತ್ತು ಬಿಕ್ಕಟ್ಟು ಕೂಡ ಪ್ರಮುಖವಾದ ಪಾತ್ರ ವಹಿಸಿರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಯಾಕೆಂದ್ರೆ ಏನು ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಜೊಲ್ಲೆ ಅವರು ಏಕಪಕ್ಷೀಯ ತೀರ್ಮಾನಗಳನ್ನ ತೆಗೆದುಕೊಳ್ಳುವುದರಿಂದ ನಮ್ಗೆ ಬೆಲೆ ಸಿಗ್ತಾ ಇಲ್ಲ. MD ದೇಸಾಯಿ ಕೂಡ ಇವತ್ತು ನಿರ್ದೇಶಕರು ಮತ್ತು ಚೇರ್ಮನ್ಗಳಿಗೆ ಸಹಕಾರ ಕೊಡ್ತಾ ಇಲ್ಲ. ಅವರು ಜೊಲ್ಲೆ ಅವರು ಯಾವ ರೀತಿಯಾಗಿ ಹೇಳ್ತಾರೋ ಅದನ್ನ ಮಾತ್ರ ಕೇಳ್ತಾ ಇದ್ದಾರೆ, ಹೊರತಾಗಿ ನಮ್ಮನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನ ಕೂಡ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ನೇರವಾಗಿ ಮಾಡಿದ್ದಾರೆ. ಮುಂದುವರೆದು ಸಕ್ಕರೆ ಕಾರ್ಖಾನೆಯ ಬಗ್ಗೆ ಹೇಳಬೇಕು ಅಥವಾ ಈ ನಿರ್ದೇಶಕರ ಬಗ್ಗೆ ಹೇಳ್ಬೇಕಂತಂದ್ರೆ, ಇವರು ಯಾರಿಗೂ ಕೂಡ ಅಪ್ಪನಗೌಡರು ಕಟ್ಟಿದಂತ ಈ ಸಕ್ಕರೆ ಕಾರ್ಖಾನೆಯ ಕಡೆಗೆ ಗಮನವಿರದೆ ಕೇವಲ ಸಕ್ಕರೆ ಕಾರ್ಖಾನೆ ಹೊಂದಿರತಕ್ಕಂತ ಆಸ್ತಿಯ ಮೇಲೆ ಇವರು ಕಣ್ಣು ಬಿದ್ದಿದ್ದಂತ ಘಂಟಾಘೋಷವಾಗಿ ನಾವು ಹೇಳ್ತಾ ಇದ್ದೀವಿ. ಕಾರಣ ಏನಂತಂದ್ರೆ, ಇವರು ರೈತರ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇಲ್ಲ, ಕಾರ್ಮಿಕರ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇಲ್ಲ. ಇವರನ್ನೇ ನಂಬಿಕೊಂಡು ಅಂದ್ರೆ ಈ ಕಾರ್ಮಿಕರು ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಇಂತಹ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯನ್ನ ಭಗವಂತ ಕೂಡ ಕ್ಷಮೆ ಮಾಡಲಾರ. ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿರ್ದೇಶಕರು ಇರಬಹುದು ಅಥವಾ ಸಕ್ಕರೆ ಕಾರ್ಖಾನೆಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ವ್ಯಕ್ತಿಗಳು, ನೀವು ಯಾರ ಕಣ್ಣು ತಪ್ಪಿಸಿದ್ರು ಕೂಡ 2 ದೈತ್ಯ ಕಣ್ಣುಗಳನ್ನ ನೀವು ತಪ್ಪಿಸಲು ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಆ 2 ದೈತ್ಯ ಶಕ್ತಿಗಳು ಅಂತಂದ್ರೆ, ಸಂಕೇಶ್ವರದ ಆರಾಧ್ಯ ದೈವ ಶಂಕರ್ಲಿಂಗ ಒಂದ್ ಕಡೆ ಆದ್ರೆ, ನಿಡಸೋಸಿಯ ಶ್ರೀ ದುರ್ದುಂಡೀಶ್ವರನ ಕಣ್ಣು ನಿಮ್ಮ ಮೇಲಿದೆ. ಬಡವರಿಗೆ ಹೊಟ್ಟೆ ಮೇಲೆ ಬರೆ ಎಳೆದು ಅಥವಾ ಕಾರ್ಮಿಕರ ಹೊಟ್ಟೆ ಮೇಲೆ ಬರೆ ಎಳೆದು ನಿಮ್ಮ ಸ್ವಂತಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಬದುಕಿಗಾಗಿ ಏನಾದರೂ ಸಕ್ಕರೆ ಕಾರ್ಖಾನೆಯನ್ನ ಬೀದಿಗೆ ತಂದು ನಿಲ್ಲಿಸಿದ್ರೆ ಬಡವರ ಕಣ್ಣೀರಿನ ಶಾಪ ನಿಮ್ಮ ಇಡೀ ಸಂಪೂರ್ಣ ಜೀವನವನ್ನೇ ಹಾಳು ಮಾಡೋದ್ರೆ ಹೇಳ ಮಾತಿಲ್ಲ. ಈಗಲೂ ಕೂಡ ಈ ಭಾಗದ ರೈತರ, ಕಾರ್ಮಿಕರ ಮತ್ತು ಈ ಜನರ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಎಲ್ಲರೂ ಒಂದ್ ಕಡೆ ಕುಳಿತುಕೊಂಡು ಚರ್ಚೆಯ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಬಿಕ್ಕಟ್ಟುಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವುದರ ಮೂಲಕ ಸಕ್ಕರೆ ಕಾರ್ಖಾನೆಗೆ ಕಾಯಕಲ್ಪವನ್ನು ನೀಡಿದ್ರೆ ಮಾತ್ರ ನಿಮ್ಗೆ ಖಂಡಿತ ಜನ ಮೆಸ್ತಾರೆ, ಹೊರತಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಜನ ತಿರುಗಿಯೂ ಕೂಡ ನೋಡದೇ ಇರತಕ್ಕಂತ ಸನ್ನಿವೇಶ ನಿರ್ಮಾಣ ಆಗುತ್ತದೆ. ನಿರ್ದೇಶಕರೇ, ಕೇವಲ ನೀವು ಆಡಿದ್ದು ಮಾತ್ರ ಆಟ ಅಂತ ತಿಳ್ಕೊಂಡ್ಬಿಟ್ಟು ಈ ಭಾಗದ ಜನತೆಗೆ ದ್ರೋಹ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ನಾವು ನಿಮ್ಗೊಂದು ಡೆಡ್ ಲೈನ್ ಟೈಮ್ ಕೊಡ್ತೀವಿ. ಯಾಕೆ ನಿಮ್ಮ ಮತ್ತು ಜೊಲ್ಲೆ ಮಧ್ಯೆ ಭಿನ್ನ ಮತ ಬಂತು? ಯಾಕೆ ನೀವು ಕತ್ತಿಯವರ ಬಡದಿಂದ ಹೊರಗಡೆ ಬಂದ್ರಿ? ಯಾಕೆ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ನೀವು ಒಂದ್ಸರಿ ಆ ಕಡೆ ಒಂದ್ಸರಿ ಈ ಕಡೆ ಮಾಡುವುದರ ಮೂಲಕ ಸುಮಾರು ಲಕ್ಷಾಂತರ ರೈತರ ಬದುಕಿನ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಿ? ಸಾವಿರಾರು ಕಾರ್ಮಿಕರನ್ನ ಯಾಕೆ ಹಿಂಸಿಸಿಕೊಳ್ತಾ ಇದ್ದೀರಿ? ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಈ ಕ್ಷೇತ್ರದ ಜನ, ಈ ಜಿಲ್ಲೆಯ ಜನ ನಿಮ್ಮಿಂದ ಬಯಸ್ತಾ ಇದೆ. ಸೋಮವಾರ 11 ಗಂಟೆಗೆ ಇಡೀ ಮಾಧ್ಯಮ ತಂಡವನ್ನೇ ಕಟ್ಟಿಕೊಂಡು ನಾವು ಸಂಕೇಶ್ವರದ ಗೆಸ್ಟ್ ಹೌಸ್ಗೆ ಬರ್ತೀವಿ. ಇಲ್ಲಿಯವರೆಗೆ ಆದಂತಹ ಬೆಳವಣಿಗೆಗಳನ್ನ ನಿರ್ದೇಶಕರು ಮತ್ತು ಚೇರ್ಮನ್ ಸೇರಿ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿಯ ಆಟವನ್ನ ಆಡಿ, ಕಳ್ಳಾಟವನ್ನ ಆಡಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತಕ್ಕಂಥ ಕೈ ಸತ್ಯವನ್ನ ಜನರ ಮುಂದೆ ಬಿಚ್ಚಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಮತ್ತೊಮ್ಮೆ ನಿರ್ದೇಶಕರಲ್ಲಿ ನಾವು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಏನು ಇವತ್ತಿನ ಸನ್ನಿವೇಶ ಕ್ರಿಯೇಟ್ ಆಗಿದೆ, ಈ ಸನ್ನಿವೇಶ ಕ್ರಿಯೇಟ್ ಆಗಿ ಕಾರಣ ಯಾರು? ನಿಮ್ಮ ಮತ್ತು ಜೊಲ್ಲೆ ಮಧ್ಯೆ ಯಾಕೆ ಭಿನ್ನ ಮತ ಬಂತು? ಜೊಲ್ಲೆ ಅವರು ಯಾಕೆ ಸಕ್ಕರೆ ಕಾರ್ಖಾನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಕಠೋರ ತೀರ್ಮಾನವನ್ನ ತೆಗೆದುಕೊಂಡ್ರು ಅನ್ನೋದನ್ನ ಜೊಲ್ಲೆಯವರು ಕೂಡ ಸಾರ್ವಜನಿಕರ ಮುಂದೆ ಹೇಳಬೇಕು, ಜನರ ಮುಂದೆ ಹೇಳಬೇಕು. ಅದೇ ರೀತಿಯಾಗಿ ನಿರ್ದೇಶಕರು ಕೂಡ MD ಏನ್ ಮಾಡಿದ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನ್ ಮಾಡಿದ್ರು, ನಿಮ್ಮೊಳಗೆ ಯಾಕೆ ಭಿನ್ನ ಮತ ಬಂತು ಅನ್ನೋದನ್ನ ಈ ಜಿಲ್ಲೆಯ ಜನರ ಮುಂದೆ ನೀವು ಬಿಚ್ಚಿಡಲೇಬೇಕಾಗ್ತದೆ. ಅದಕ್ಕೆ ನಾವು ನಿಮ್ಗೆ ಸೋಮವಾರ ಸಾಧ್ಯವಾದರೆ ಸಂಕೇಶ್ವರದ ಗೆಸ್ಟ್ ಹೌಸ್ ನಲ್ಲಿ ಮಾಧ್ಯಮಗಳ ಮೂಲಕ ಜನರಿಗೆ ಸತ್ಯವನ್ನ ತಿಳಿಸ್ತಾ ಇರಿ ಅಂತ ನಾವು ನಂಬಿದ್ದೀವಿ. ನಾವು ಕೂಡ ಸೋಮವಾರದವರೆಗೆ ಕಾಯ್ತೀವಿ. ನೀವು ಕೊಡೋ ಸ್ಪಷ್ಟೀಕರಣ ಅಥವಾ ನೀವು ಕೊಡೋ ವಿಷಯಗಳನ್ನ ಜನರ ಮುಂದೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಸಕ್ಕರೆ ಕಾರ್ಖಾನೆಯ ಅವನತಿಗೆ ಯಾರು ಕಾರಣ, ಯಾರ ಪ್ರಚೋದನೆಯಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೈ ಸತ್ಯವನ್ನ ಈ ಜಿಲ್ಲೆಯ ಜನರ ಮುಂದೆ ಪ್ರಾಮಾಣಿಕವಾಗಿ ಬಿಚ್ಚಿರ್ತಕ್ಕಂಥ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಸ್ನೇಹಿತರೆ, ಯಾವತ್ತು ಪರ್ಫೆಕ್ಟ್ ನ್ಯೂಸ್ ಧ್ವನಿ ಇದು ಕೇವಲ ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ಧ್ವನಿ ಅಲ್ಲ, ಇದು ಜಿಲ್ಲೆಯ ಸಮಸ್ತ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಈ ಧ್ವನಿ ಜನರ ಧ್ವನಿ ಆಗಿರೋದ್ರಿಂದ ಜನತೆಯ ಸಹಕಾರದೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿತೇವೆ ಅಂತ ಹೇಳಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೈತಿಕ ನಮಗೆ ಬೆಂಬಲ ತುಂಬುವುದರ ಮೂಲಕ ನಾವು ನಿಮ್ಮೊಂದಿಗಿದ್ದೇವೆ ಅಂತಕ್ಕಂಥ ಒಂದು ಸಾರ್ಥಕ ಮನಸ್ಥಿತಿಯನ್ನ ನಮಗೆ ನೀವು ಮೂಡಿಸಿದ್ರೆ ಇದೇ ನೀವು ನಮಗೆ ಕೊಡ್ತಕ್ಕಂಥ ಬಳುವಳಿ ಅಂತ ಹೇಳ್ತಾ, ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.